ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಉತ್ತರಕಾಂಡ, ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಗಳನ್ನು ತಿಳ್ಕೊಳ್ಳೋಣ. ರಾಮಚಂದ್ರ ಭಜನ ಬಿನು ಜೋ ಚಹ ಪದ ನಿರ್ಬಾನ್, ಜ್ಞಾನವಂತ ಅಪಿ ಸೋ ನರ ಪಸು ಬಿನು ಪೂಛ ಬಿಶಾನ್. ರಾಕಾಪತಿ ಷೋಡಸ ಉआही तारागन समुदायी, सकल गिरिन्ह दव लाइय बिनु रबि राति न जाई. ऐसे ही हरि बिनु भजन खगेसा, मिटई न जीवन केर कलेसा. हरि सेवक ही न व्याप अविद्या, प्रभु प्रेरित व्यापई ते ही विद्या. ताते नास न होई दास कर, भेद भगति बाढ़ही बिहंग बर. भ्रमते चकित राम मोही देखा, बिहसे सो सुनु चरित विशेषा. ते ही कौतुक कर मरमु न काहूँ, जाना अनुजना मातु पिता हूँ. जानु पानी धाये मोही धरना, श्यामल गात अरुण कर चरना. तब मैं भागी चलेव उरगारी, राम गहन कह भुजा पसारी. जिमी जिमी दूरी उड़ाऊं आकाशा, तह भुज हरि देखऊं निज पासा. ಇವು ಚೌಪಾಯಿಗಳು ಮತ್ತು ದೋಹೆಗಳು. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ತುಳಸಿದಾಸರು ಹೇಳ್ತಾರೆ, ಜೀವಿಗಳೆಲ್ಲ ಮಾಯಾ ವಶಿವರ್ತಿಗಳೇ. ಯಾವುದೇ ಜಡಚೇತನ ಎಂಥ ಜೀವಿಗಳಾಗಿದ್ರೂ ಕೂಡ ಆ ಜಡಚೇತನ ಜೀವಿಗಳಿಗೆ ಅಖಂಡ ಜ್ಞಾನ ಇದ್ದಿದ್ರೆ ಜೀವನಿಗೂ ಈಶ್ವರನಿಗೂ ಭೇದ ಅನ್ನೋದು ಎಲ್ಲಿ ಇರ್ತಾ ಇರಲಿಲ್ಲ. ಅಭಿಮಾನಿಯಾದಂತಹ ಜೀವ ಮಾಯೆಗೆ ಅಧೀನನಾಗಿರ್ತಾನೆ. ಈ ಮಾಯೆ ಈಶ್ವರನಿಗೆ ಅಧೀನವಾಗಿರುತ್ತೆ. ಜೀವಿ ಪರತಂತ್ರ, ಭಗವಂತ ಸ್ವತಂತ್ರ. ಜೀವರು ಅನೇಕ, ಶ್ರೀಪತಿ ಒಬ್ಬನೇ ಇರೋದು ಅನ್ನೋದನ್ನ ತಿಳ್ಕೊಂಡ್ವಿ. ಆಮೇಲೆ ಮಾಯೆಯಿಂದ ನಿರ್ಮಾಣವಾಗಿರುವಂಥ ಈ ಭೇದ ಅನ್ನೋದು ಅಸತ್ಯವಾಗಿದ್ರೂ ಕೂಡ ಅದು ಭಗವಂತನ ಭಜನೆಯನ್ನ ಮಾಡದೆ ಇನ್ನೆಷ್ಟೇ ಕೋಟಿ ಉಪಾಯಗಳನ್ನು ಮಾಡಿದ್ರೂ ಕೂಡ ಅದು ದೂರ ಆಗೋದಿಲ್ಲ ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಇಲ್ಲಿ ಮುಂದುವರೆದು ಹೇಳ್ತಾರೆ, ಶ್ರೀರಾಮಚಂದ್ರನ ಭಜನೆ ಇಲ್ಲದೆ ಮೋಕ್ಷ ಪದವನ್ನ ಏನಾದರೂ ನಾವು ಬಯಸಿದ್ದೇ ಆದರೆ ಅಂಥ ಜ್ಞಾನಿಯಾದರೂ ಕೂಡ ಅವನು ಬಾಲ ಕೊಂಬಿಲ್ಲದ ಪಶುನೇ ಅವನು ಅಂತ. ಅಂದರೆ ಈಗ ಒಂದು ಪಶು ಇದ್ರೆ ಅದಕ್ಕೆ ಬಾಲ ಕೊಂಬಿರುತ್ತೆ, ಆದರೆ ಮನುಷ್ಯನ ಶರೀರದಲ್ಲಿ ಇದ್ರೂ ಕೂಡ ನಾವು ಆ ಭಗವಂತನ ಭಜನೆನೇ ಇಲ್ಲದೆ ನಮಗೆ ಮೋಕ್ಷ ಸಿಕ್ಬಿಡ್ಬೇಕು ಅಂತ ನಾವೇನಾದರೂ ಇಷ್ಟಪಟ್ಟರೆ ಆಗ ನಾವು ಪ್ರಾಣಿಗೆ ಸಮಾನ ಅಂತ ಹೇಳ್ತಾ ಇರೋದು. ಬಾಲ ಕೊಂಬಿಲ್ಲದೆ ಇರುವಂಥ ಪ್ರಾಣಿ ಅಂತ ಅಂದ್ಬಿಟ್ಟು ಅರ್ಥ ಮಾಡ್ಕೋಬೇಕು, ಆಯ್ತಾ. ಆಮೇಲೆ ಸಮಸ್ತ ತಾರಾಗಣಗಳಿಂದ ಒಡಗೂಡಿ 16 ಕಲೆಗಳಿಂದ ಪೂರ್ಣಚಂದ್ರ ಉದಿಸಿದ್ರೂ ಕೂಡ, ಆಮೇಲೆ ಇರುವಂಥ ಎಲ್ಲ ಪರ್ವತಗಳಲ್ಲಿ ದಾವಾಗ್ನಿಯನ್ನ ಉರಿಸಿದ್ರೂ ಕೂಡ ಸೂರ್ಯೋದಯವಾಗದೆ ರಾತ್ರಿ ಅನ್ನೋದು ತೊಲಗೋದಿಲ್ಲ. ಇದು ನಮ್ಗೆಲ್ಲರಿಗೂ ಪರಿಚಯವಾಗಿರುವಂಥ ವಿಷಯ ಅಲ್ವಾ. ಈಗ ಒಬ್ಬ ಸೂರ್ಯ ಉದಯ ಆಗಲಿಲ್ಲ ಅಂತಂದರೆ ಈ ರಾತ್ರಿ ಅನ್ನೋದು ದೂರ ಆಗೋದಿಲ್ಲ. ಇನ್ನು ನಾವು ಸೂರ್ಯ ಇಲ್ಲ ಅಂತಂದಾಗ ಎಷ್ಟೋ ತಾರಾಗಣಗಳಿರುತ್ತೆ ಅಂತ ಇಟ್ಕೊಳ್ಳಿ. ಚಂದ್ರನೂ ಇರ್ತಾನೆ, 16 ಕಲೆಗಳು ಚಂದ್ರನಲ್ಲಿದೆ, ಆಯ್ತಾ. ಅಂಥ ಚಂದ್ರ ಉದಯವಾದರೂ ಕೂಡ ಸೂರ್ಯೋದಯವಾದಾಗ ಇರುತ್ತಲ್ಲ ಬೆಳಕು, ಅಷ್ಟು ಬೆಳಕು ಬರುತ್ತಾ? ಇಲ್ಲ. ಎಲ್ಲ ಪರ್ವತಗಳಲ್ಲೂ ಕೂಡ ದಾವಾಗ್ನಿ ಅನ್ನೋದು ಉರಿಸಿದ್ರು ಕೂಡ ಎಷ್ಟು ಬೆಳಕು ಬರುತ್ತೆ ಅಲ್ವಾ. ಆದರೆ ಸೂರ್ಯೋದಯವಾದಾಗ ಹೇಗೆ ಅಂಧಕಾರ ಕಂಪ್ಲೀಟಾಗಿ ಹೊರಟೋಗುತ್ತೋ ಆ ರೀತಿ ಅದೆಲ್ಲ ಓಡಿಸೋದಕ್ಕೆ ಆಗುತ್ತಾ? ಇಲ್ಲ. ಆ ಸೂರ್ಯನಿಗೆ ಅಷ್ಟು ಶಕ್ತಿ ಇರುವಂಥದ್ದು. ಓ ಪಕ್ಷಿರಾಜ, ಅದೇ ರೀತಿ ಹರಿ ಭಜನೆ ಅನ್ನೋದು ಇಲ್ಲದೆ ಜೀವಿಗಳ ಕ್ಲೇಶ ಅನ್ನೋದು ದೂರ ಆಗೋದಿಲ್ಲ. ನಾವು ಏನೇ ಮಾಡಿದ್ರೂ ಕೂಡ ಹರಿ ಭಜನೆ ಇಲ್ಲದೆ ನಮ್ಮಲ್ಲಿರುವಂಥ ಅಜ್ಞಾನ, ಅಂಧಕಾರ ಅಂತ ನಾವೇನು ಹೇಳ್ತೀವೋ ಅದು ದೂರ ಆಗೋದಿಲ್ಲ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಹರಿಭಕ್ತರನ್ನ ಅಜ್ಞಾನ ರೂಪಿ ಅವಿದ್ಯೆ ವ್ಯಾಪಿಸೋದಕ್ಕೆ ಸಾಧ್ಯನೇ ಇಲ್ಲ. ಹರಿಭಕ್ತರ ಹತ್ರ ಅಜ್ಞಾನ ಅನ್ನೋದು ಹತ್ರಕ್ಕೂ ಹೋಗೋದಿಲ್ಲ. ಪ್ರಭುವಿನ ಪ್ರೇರಣೆಯಿಂದ ಅವರಿಗೆ ಜ್ಞಾನರೂಪಿ ವಿದ್ಯೆ ಅನ್ನೋದು ಉದಯಿಸುತ್ತೆ. ನೋಡಿ, ಎಲ್ಲಿಂದನೂ ನಾವು ಹೊರಗಡೆಯಿಂದ ಈ ವಿದ್ಯೆಯನ್ನು ಕಲಿಯೋದಲ್ಲ, ಒಳಗಡೆಯಿಂದ ಅದು ಉದಯವಾಗಬೇಕು. ಅದು ಭಗವಂತ ನಮ್ಮ ಮೇಲೆ ಕೃಪೆ ಮಾಡಿದಾಗ ಮಾತ್ರ, ಅವನ ಪ್ರೇರಣೆಯಿಂದ ಅವನಿಗೆ ಈ ಒಂದು ಜ್ಞಾನ ಅನ್ನುವಂಥದ್ದು, ಅದು ಒಂದು ವಿದ್ಯೆ, ಅದು ಉದಯಿಸುತ್ತೆ ಅಂತ ಹೇಳಿದ್ದಾರೆ. ಹೇಗೆ ಸೂರ್ಯ ಉದಯವಾಗುತ್ತೋ ಆ ರೀತಿ ಜ್ಞಾನ ನಮ್ಮ ಒಳಗಡೆ ಉದಯವಾಗಿರುವಂಥದ್ದು. ಅದು ಉದಯವಾಗೋದಕ್ಕೆ ಸಹಾಯ ಮಾಡೋದಕ್ಕಿರುವಂಥದ್ದು ಇದು. ಇವೆಲ್ಲ ಧರ್ಮಗ್ರಂಥಗಳು. ಇದನ್ನು ಓದ್ತಾ ತಿಳ್ಕೊಳ್ತಾ ನಮ್ಮ ಒಳಗಡೆಯಿಂದ ಅದು ಉದಯಿಸುತ್ತೆ.
ಓ ಖಗರಾಜ, ಈ ಕಾರಣದಿಂದನೇ ಹರಿಭಕ್ತರ ನಾಶ ಅನ್ನೋದು ಆಗೋದಿಲ್ಲ. ಅವರಲ್ಲಿ ಭೇದ ಭಕ್ತಿ, ಸೇವ್ಯ ಸೇವಕ ಭಾವ ಅನ್ನೋದು ವರ್ಧಿಸ್ತಾ ಹೋಗುತ್ತೆ. ನಾನು ಭ್ರಮೆಗೆ ಒಳಗಾಗಿ ಆಶ್ಚರ್ಯಚಕಿತನಾಗಿರೋದನ್ನ ನೋಡಿ ಶ್ರೀರಾಮಚಂದ್ರ ನಕ್ಕು ಬಿಡ್ತಾನೆ. ಆ ವಿಶೇಷ ಲೀಲಾ ವಿಲಾಸವನ್ನ ನೀನು ಕೇಳು. ಈ ಕೌತಿಕ ಲೀಲಾ ರಹಸ್ಯವನ್ನ ಅವನ ಸೋದರರಾಗಲಿ ತಂದೆ ತಾಯಿ ಇವ್ರು ಯಾರಿಗೂ ಗೊತ್ತಿಲ್ಲ. ಅಷ್ಟೇ ಅಲ್ಲ, ಬೇರೆಯವರು ಯಾರಿಗೂ ಕೂಡ ಇದು ಗೊತ್ತೇ ಆಗಲಿಲ್ಲ. ಆ ಶ್ಯಾಮಲ ಗಾತ್ರನು ಅರುಣಚರಣನು ಅಂದ್ರೆ ಅಂಥ ಒಂದು ಸೌಂದರ್ಯ ಇರುವಂತ ಬಾಲರಾಮ ಅಂಬೆಗಾಲಿಟ್ಕೊಂಡು ನನ್ನನ್ನು ಹಿಡಿಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದ. ಊರಗ ವೈರಿಯೇ ಅಂದ್ರೆ ಹಾವಿಗೆ ವೈರಿ ಅವನು. ಯಾರು? ಗರುಡ ಅಲ್ವಾ, ಅದಕ್ಕೋಸ್ಕರ ಆ ರೀತಿ ಕರಿತಾ ಇದ್ದಾರೆ. ಊರಗ ವೈರಿಯೇ, ನಾನಾಗ ಓಡ್ಬಿಟ್ಟೆ. ಅವನು ನನ್ನ ಹಿಡ್ಕೊಳಕ್ ಬಂದ, ನಾನು ಓಡೋದೆ. ಶ್ರೀರಾಮ ನನ್ನನ್ನು ಹಿಡ್ಕೊಳ್ಳೋದಕ್ಕೆ ತನ್ನ ಭುಜವನ್ನ ಚಾಚ್ತಾನೆ. ನಾನು ಆಕಾಶದಲ್ಲಿ ದೂರ 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 ಹಾರ್ಕೊಂಡು ಹೋದಂತೆಲ್ಲ ಶ್ರೀಹರಿಯ ಭುಜ ನನ್ನ ಹತ್ರನೇ ಬರ್ತಾ ಇತ್ತು. ಅಂದ್ರೆ ಇದು ಭಗವಂತನ ಸರ್ವ ವ್ಯಾಪಕತ್ವವನ್ನ ಸೂಚನೆ ಮಾಡುತ್ತೆ. ಎಲ್ಲಾ ಕಡೆ ಅವನಿದಾನೆ ಅನ್ನೋದನ್ನ ಸೂಚಿಸುತ್ತೆ. ಅಂದ್ರೆ ನಾನು ಅವನಿಂದ ಎಷ್ಟು ದೂರ ಹೋದ್ರು ನನ್ನ ಪಕ್ಕನೇ, ನನ್ನ ಹತ್ರನೇ ಇದೆಯೇನೋ ಅವನ ಭುಜ ಅನ್ನೋ ರೀತಿ ನನಗೆ ಅನ್ನಿಸ್ತಾ ಇತ್ತು. ಅಂದ್ರೆ ಭಗವಂತ ಎಲ್ಲಾ ಕಡೆ ಇದ್ದಾನೆ ಅನ್ನೋದನ್ನ ಅದು ಸೂಚಿಸ್ತಾ ಇತ್ತು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಭಗವಂತನ ಲೀಲೆ ಹೇಗಿರುತ್ತೆ ಅನ್ನೋದನ್ನ ಇಲ್ಲಿ ವರ್ಣನೆ ಮಾಡೋದಕ್ಕೆ ಈ ಘಟನೆಯನ್ನ ಹೇಳ್ತಾ ಇದ್ದಾರೆ. ಮುಂದುವರೆದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.